ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ನಿನ್ನೆಯಿಂದ ಕಂಟಿನ್ಯೂಷನು ಪ್ರೇಮ ಮತ್ತು ಕಾವ್ಯ ಇಬ್ಬರು ಅವ್ರ ತವ್ರ ಮನೆಗೆ ಹೋಗ್ತಾ ಇರ್ತಾರೆ. ಈ ಕಡೆ ಪ್ರೇಮ ತುಂಬ ಬೇಜಾರಾಗಿರ್ತಾಳೆ. ಅವ್ರ ತವ್ರ ಮನೆಗೆ ಹೋಗೋಕ್ಕೆ ರಾಮ್ನ ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಿರ್ತಾಳೆ. ರಾಮ್ ಟೈಮ್ ಊಟ ಮಾಡು, ಕರೆಕ್ಟಾಗಿ ಮನೆಗೆ ಬಾ, ನೈಟ್ ಶಿಫ್ಟ್ ಇತ್ತು ಅಂತಂದರೆ ಕರೆಕ್ಟಾಗಿ ಬೆಳಗ್ಗೆ ರೆಸ್ಟ್ ತಗೋ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿದ ರಾಮು, ನೀನು ಮೊದಲಿನ ಥರನೇ ಇದೆಯಾ ಅಲ್ವಾ, ಚೇಂಜ್ ಆಗಿಲ್ಲ, ನಾನು ಸ್ಕೂಲ್ ಚೇಂಜ್ ಮಾಡಿ ಹೋಗ್ಬೇಕಾದ್ರೂ ನೀನು ಹಿಂಗೆ ಹೇಳ್ತಿದ್ದೆ ಅಂತ ಹೇಳಿದಾಗ ಪ್ರೇಮ ಹೇಳ್ತಾಳೆ, ಹೌದು ರಾಮ್, ನನಗೆ ನಿನ್ನ ಮೇಲೆ ಪ್ರೀತಿ ಯಾವತ್ತೂ ಚೇಂಜ್ ಆಗೋಲ್ಲ, ಹಾಗೆ ಇರುತ್ತೆ ಅಂತ ಹೇಳಿ ಕೊನೆಗೆ ಎಲ್ಲರೂ ಹೊರಡ್ತಾರೆ. ಹೊರಟಾದ್ಮೇಲೆ ಪ್ರೇಮ ಅವ್ರ ಕಾರ್ ಎಷ್ಟೇ ದೂರ ಹೋದರೂ ಅವಳು ಟಾಟಾ ಬಾಯ್ ಬಾಯ್ ಮಾಡ್ತಾನೆ ಇರ್ತಾಳೆ. ಇದನ್ನ ನೋಡಿದ ಮಹಾದೇವ, ಅಕ್ಕ ನೋಡಿದ್ರೆ ಹಿಂಗೆ ಟಾಟಾ ಮಾಡ್ತಾವ್ರೆ, ತಂಗಿ ನೋಡಿದ್ರೆ ಸುಮ್ಮನೆ ಕೂತವಳೆ, ಅವಳಿಗೆ ಎಲ್ಲಿಂದ ಬರ್ಬೇಕಿಂತ ಬುದ್ಧಿ ಅಂದ್ಕೊಂಡು ಮನಸಲ್ಲೇ ಅಂದ್ಕೊಳ್ತಾನೆ. ಅದಾದಮೇಲೆ ಈ ಕಡೆ ರಾಮ್ ಬರ್ತಾನೆ ಹೋಗೋಕ್ಕೆ ಹಾಸ್ಪಿಟಲ್ಗೆ. ಬಂದು ಸ್ಟೆಥೋಸ್ಕೋಪ್ ಹುಡುಕ್ತಾ ಇರ್ತಾನೆ. ಆದರೆ ಸ್ಟೆಥೋಸ್ಕೋಪ್ ಎಲ್ಲಿರುತ್ತೋ ಗೊತ್ತಿಲ್ಲ. ಪ್ರೇಮ ಎಲ್ಲಿದೆ ಸ್ಟೆಥೋಸ್ಕೋಪ್ ಅಂತ ಕೇಳಿದಾಗ ಅವನಿಗೆ ಮತ್ತೆ ರಿಯಲೈಸ್ ಆಗುತ್ತೆ, ಓ ಪ್ರೇಮ ಇಲ್ವಲ್ಲ ಮನೇಲಿ ಅಂತ. ಹೋಗ್ಬಿಟ್ಟು ಬೀರುಲ್ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಸ್ಟೆಥೋಸ್ಕೋಪ್ ಜೊತೆಗೇ ಶರ್ಟು ಪ್ಯಾಂಟು ಇಟ್ಟಿರ್ತಾಳೆ. ಅದನ್ನು ನೋಡಿದ್ದು ಅವನು, ಅಯ್ಯೋ ಇವಳು ಇದನ್ನು ಇಟ್ಟವಳಲ್ಲ ಶರ್ಟ್ ಪ್ಯಾಂಟ್ನ, ನಾನು ಇದನ್ನು ಹಾಕೊಂಬಿಟ್ನಲ್ಲ ಅಂತ ಅಂದ್ಬಿಟ್ಟು ಇದೇ ಶರ್ಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಅವಳು ಇಟ್ಟಿರೋ ಒಂದು ಶರ್ಟ್ನೇ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಮಹಾದೇವ ಮನೇಲಿ ಫುಲ್ಲು ಬೇಜಾರಲ್ಲಿ ದೇವದಾಸ್ ಥರ ಕೂತಿರ್ತಾನೆ. ಇದನ್ನು ನೋಡಿದವ್ರಮ್ಮ, ಅಯ್ಯೋ ನಮ್ಮ ಮಹಾದೇವ ಏನು ಹಿಂಗೆ ಕೂತ್ಕೊಬಿಟ್ಟಿದ್ದೀನಲ್ಲ ಅಂತ ನೋಡಿ ಪಂಚಮಿ ಹೋಗ್ತಾಳೆ. ಪಂಚಮಿ ಹೋಗಿ ಕೇಳ್ತಾಳೆ, ಯಾಕೆ ಹಿಂಗೆ ಕೂತಿದ್ಯಾ ಅಂತ. ಏನಿಲ್ಲ ಅಂತ ಅವಳನ್ನ ಕಳಿಸ್ತಾನೆ. ಆಮೇಲೆ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಪ್ರೇಮ ಅವರು ತವ್ರ ಮನೇಲಿ ಪೂಜೆ ಮುಗಿಸಿ ರಾಮ್ಗೆ ವೀಡಿಯೋ ಕಾಲ್ ಮಾಡ್ತಾಳೆ. ಅಂದರೆ ಅದು ನೈಟ್ ಆಗಿರುತ್ತೆ ಅಷ್ಟರಲ್ಲಿ. ವೀಡಿಯೋ ಕಾಲ್ ಮಾಡಿದಾಗ ರಾಮ್ ರಿಸೀವ್ ಮಾಡಿ ಮಾತಾಡ್ತಾನೆ. ಪ್ರೇಮಂಗೆ ಅವನು ಅದೇ ಶರ್ಟ್ ಹಾಕೊಂಡಿರೋದು ನೋಡಿ ತುಂಬ ಸಂತೋಷ ಆಗುತ್ತೆ. ರಾಮ್ನ ಕೇಳ್ತಾಳೆ, ಟೈಮ್ ಊಟ ತಿಂಡಿ ಮಾಡ್ದೆ ಅಂತ. ಒಂದು ಸ್ವಲ್ಪ ಡಿಲೇ ಆಗಿ ಮಾಡಿದೆ ಅಂತ ಅಂದಿದ್ದಕ್ಕೆ ರಾಮ್ಗೆ ಹೇಳ್ತಾಳೆ, ನೀನು ಹಿಂಗೆ ಮಾಡಿದ್ರೆ ನಾನು ಇಲ್ಲಿಂದ ಬಸ್ ಹತ್ಕೊಂಡು ಬಂದು ನೀನು ಕರೆಕ್ಟ್ ಮಾಡ್ತೀನಿ ನೋಡು ಅಂತ ಹೇಳ್ತಾಳೆ. ಅದು ಅವಾಗ ರಾಮು, ನೀನು ಇಲ್ಲಿಗೆ ಬಂದರೆ ಅಲ್ಲಿ ಪೂಜೆ ಯಾರು ಮಾಡ್ತಾರೆ, ಪೂಜೆ ಮುಗಿಸ್ಕೊಂಡು ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇದನ್ನು ನೋಡಿದವ್ರಮ್ಮ, ನೀನು ಬಂದಿನಿ 2 ಗಂಟೆ ಆಗಿಲ್ಲ, ಆಗಲೇ ಗಂಡನಿಗೆ ಎಷ್ಟು ಸಲ ಅಂತ ಫೋನ್ ಮಾಡ್ತೀಯ ಅಂತ ಅವಳು ಕಾಲು ಎಳಿತಾಳೆ. ಅವಳು ಆಮೇಲೆ ಅಲ್ಲಿಂದ ಹೋಗ್ತಾಳೆ. ಅವ್ರ ಅಪ್ಪನೂ ಬರ್ತಾರೆ. ಅವರಪ್ಪ ಬಂದ್ಬಿಟ್ಟು, ಅಯ್ಯೋ ನನ್ನ ಮಗಳು ಅವ್ರನ್ನ ಇಷ್ಟೊಂದು ಪ್ರೀತಿಸ್ತಾಳೆ, ಅವ್ರು ಯಾವಾಗ ಅಷ್ಟು ಪ್ರೀತಿ ನನ್ನ ಮಗಳು ಕೊಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಬೇಜಾರಾಗ್ತಾರೆ. ಈ ಕಡೆ ಮಹಾದೇವನು ನೈಟ್ ಮನೆಗೆ ಬರ್ತಾನೆ. ನೈಟ್ ಮನೆಗೆ ಬಂದ್ಬಿಟ್ಟು ಏನಕ್ಕೆ ಇಷ್ಟೊತ್ತಾಯಿತು ಅಂತ ಅವ್ರಮ್ಮ ಕೇಳಿದಾಗ ಹಿಂಗೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಾವಿನ ಫೋಟೋ ಮುಂದೆ ಫುಲ್ ದೇವದಾಸ್ ಥರ ಬೇಜಾರಾಗಿರ್ತಾನೆ. ನಿನ್ನನ್ನು ನಾನು ಇಷ್ಟೊಂದು ಹಚ್ಕೊತೀನಿ ಅಂತ ಗೊತ್ತಿರಲಿಲ್ಲ, ನೀನು ಇಲ್ದೇ ನಂಗೆ ತುಂಬ ಬೇಜಾರಾಯ್ತೈತೆ ಅಂತ ಬೇಜಾರಾಗ್ತಿರೋದು ನೋಡಿ ಕಲ್ಯಾಣಿ ಮತ್ತು ಪಂಚಮಿ ಇಬ್ರಿಗೂ ಅರ್ಥ ಆಗುತ್ತೆ. ಇವನು ಕಾವ್ಯನ ತುಂಬ ಹಚ್ಕೊಬಿಟ್ಟಿದ್ದಾನೆ. ಕಾವ್ಯ ಬರೋವರೆಗೂ ಇನ್ನು ಮಹಾದೇವ ಹೆಂಗಿರ್ತಾನೋ, ಮೊದಲು ಇವ್ನು ಹಿಂಗೆ ಇರಲಿಲ್ಲ, ಬರೀ ಕೆಲಸ ಜವಾಬ್ದಾರಿ ಅಂತ ಓಡಾಡ್ತಿದ್ದ, ಈಗ ಈ ಥರ ಒಬ್ಬ ಮನುಷ್ಯನ ಥರ ಆಡ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಇವತ್ತಿನ ಅಪ್ಡೇಟು. ನಾಳಿನ ಎಪಿಸೋಡ್ ಬಂತು ಅಂತಂದರೆ ಕಲ್ಯಾಣಿ ಮತ್ತು ಮಹಾದೇವ ಪ್ರೇಮನ ಮನೆಗೆ ಹೋಗ್ತಾರೆ. ಅವಾಗ ಕಾವ್ಯ ಬರ್ತಾಳೆ. ಕಾವ್ಯ ಬಂದಿದ್ದು ನೋಡಿ ಕಾವ್ಯ ನೋಡ್ತಾಳೆ, ಇದೇನಪ್ಪ ಇದು, ಇವ್ರು ಇಲ್ಲಿಗೆ ಬಂದ್ಬಿಟ್ಟವ್ರಲ್ಲ ಅಂತ. ಆಗ ಅವ್ರಪ್ಪ ಹೇಳ್ತಾರೆ, ನಮ್ಮ ಬೋರ್ವೆಲ್ ಕೆಲಸ ಮುಗಿಯೋವರೆಗೂ ಮಹಾದೇವ ಮತ್ತು ಕಲ್ಯಾಣಿ ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲಿಂದ ಹೋಗೋವರೆಗೂ ಕಾವ್ಯ ನಿನ್ನ ಜವಾಬ್ದಾರಿ, ನೀನು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರಪ್ಪ ಹೇಳ್ತಾರೆ. ಇದನ್ನು ಕೇಳಿದ ಮಹಾದೇವ, ನಿನ್ಗಿನ್ನೇನು ಮಾಡೋಕ್ಕೆ ಕೇಮಿ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಕೇಮಿನೇ ನಿನಗೆ ಅಂತ ಹೇಳ್ಬಿಟ್ಟು ಅವಳು ಕಾಲು ಎಳಿತಾನೆ. ಅದು ನಾಳಿನ ಎಪಿಸೋಡಲ್ಲಿದೆ.